ಕೊಲ್ಲಿ ಕದನದಲ್ಲಿ ದುಬೈ ವಿರುದ್ಧ ತಿರುಗಿ ಬಿದ್ದಿದೆ ಇರಾನ್. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಟಾರ್ಗೆಟ್ ಮಾಡಲಾಗಿದೆ. ಇದುವರೆಗೂ ದುಬೈ ಸ್ವಲ್ಪ ಸೇಫ್ ಅಂತ ಹೇಳಲಾಗ್ತಾ ಇತ್ತು. ಈಗ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ನ ಆತ್ಮಾಹುತಿ ಡ್ರೋನ್ ದಾಳಿ ಮಾಡಿದೆ. ವಿಮಾನ ನಿಲ್ದಾಣದ ತೈಲ ಟ್ಯಾಂಕರ್ಗಳನ್ನು ಉಡೀಸ್ ಮಾಡಲಾಗಿದೆ. ತೈಲ ಟ್ಯಾಂಕರ್ಗಳನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡಲಾಗಿದೆ. ಡ್ರೋನ್ ದಾಳಿಗೆ ದುಬೈನ ತೈಲ ಟ್ಯಾಂಕರ್ಗಳು ಹೊತ್ತಿ ಉರಿದಿವೆ. ಇರಾನ್ ದುಬೈ ವಿಮಾನ ನಿಲ್ದಾಣ, ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ. ಒಂದು ರೀತಿ ಸತತ ಯುದ್ಧದಿಂದಾಗಿ ಹತಾಶೆಗೊಂಡಿರ್ತಕ್ಕಂಥ ಖಮೇನಿ ಸಾವಿನಿಂದಾಗಿ ಹತಾಶೆಗೊಂಡಿರ್ತಕ್ಕಂಥ ಇರಾನ್ ಸಿಕ್ಕಲ್ಲಿ ದಾಳಿ ಮಾಡ್ತಾ ಇದೆ. ದುಬೈ ಯಾವುದೇ ರೀತಿಯಲ್ಲಿ ನೇರವಾಗಿ ಇರಾನ್ ವಿರುದ್ಧ ದ್ವೇಷ ಇಲ್ಲ. ಅವರು ಎಷ್ಟೊಂದು ಸರಿ ಇರಾನ್ಗೆ ಸಪೋರ್ಟೇ ಮಾಡಿರೋದು, ಆದರೂ ಕೂಡ ಮಾಡಿದ್ದಾರೆ. ದುಬೈ ವಿರುದ್ಧ 17ನೇ ದಿನ, ಅಂದ್ರೆ ಇದು ಅಮೆರಿಕ ಇಸ್ರೇಲ್ ವಿರುದ್ಧ ಯುದ್ಧ. ಆದರೆ ದುಬೈ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಏಕಕಾಲಕ್ಕೆ ಡಜನ್ ಗಟ್ಟಲೆ ಡ್ರೋನ್ಗಳ ಮೂಲಕ ದಾಳಿ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಯುದ್ಧದ ಡ್ರೋನ್ಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದೆ ಇರಾನ್. 37ಕ್ಕೂ ಹೆಚ್ಚು ಡ್ರೋನ್ಗಳನ್ನು ದುಬೈ ಹೊಡೆದುರುಳಿಸಿದೆ. ಆದರೂ ಕೂಡ ಒಂದಷ್ಟು ಡ್ರೋನ್ಗಳು ದುಬೈಗೆ ಹಾನಿ ಮಾಡ್ತಾ ಇದ್ದಾವೆ. ತನ್ನ ನೆರೆಹೊರೆಯ ದೇಶಗಳು ದುಬೈ, ಬಹ್ರೇನ್, ಕತಾರ್, ಕುವೈತ್ ಈ ಎಲ್ಲಾ ದೇಶಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕಕ್ಕೆ ಇವು ಸಹಾಯ ಮಾಡ್ತಾ ಇದ್ದಾವೆ, ಸೇನಾ ನೆಲೆಗಳನ್ನ ಸ್ಥಾಪಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಅಂತ ಆ ಒಂದು ಕೋಪದಿಂದಾಗಿ ಇರಾನ್ ತನ್ನ ಸುತ್ತಮುತ್ತಲಿನ ದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ. ಇದೀಗ ದುಬೈ ಏರ್ಪೋರ್ಟ್, ನೀವು ನೋಡ್ತಾ ಇರುವಂತದ್ದು ದುಬೈ ಏರ್ಪೋರ್ಟ್ನ ತೈಲ ಟ್ಯಾಂಕರ್ಗಳಿಗೆ ಯಾವ ರೀತಿಯಲ್ಲಿ ಡ್ರೋನ್ ದಾಳಿ ಮಾಡಿ ಬೆಂಕಿ ಹೊತ್ತಿಸಲಾಗಿದೆ ಅನ್ನುವಂಥದ್ದು. ಸೊ ದುಬೈ ಏರ್ಪೋರ್ಟ್ ಮೋಸ್ಟ್ ಪ್ರಾಬಬ್ಲಿ ಕ್ಲೋಸ್ ಆಗತ್ತೆ. ಇನ್ನೊಂದು ಸ್ವಲ್ಪ ದಿನ ಆಪರೇಟ್ ಮಾಡಕ್ಕಾಗಲ್ಲ. ಅದೃಷ್ಟ ಅಂತಂದ್ರೆ ನಾವು ನಮ್ಮ ಕನ್ನಡಿಗರು ಯಾರ್ಯಾರಿದ್ದಾರೆ ಅಲ್ಲಿ ಅವ್ರನ್ನೆಲ್ಲ ಸೇಫ್ ಆಗಿ ಎವ್ಯಾಕ್ಯುಯೇಟ್ ಮಾಡಿ ಕರ್ಕೊಂಡ್ ಬಂದಾಗಿದೆ. ಭಾರತೀಯರನ್ನ ಸಾಕಷ್ಟು ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀವಿ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಯಾವುದೇ ತರಹದ ವಿಮಾನ ಹಾರೋದಿಲ್ಲ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ್ ಆಗಿದೆ. ಕೊಲ್ಲಿ ಕದನದಲ್ಲಿ ದುಬೈ ವಿರುದ್ಧ ತಿರುಗಿ ಬಿದ್ದಿದೆ ಇರಾನ್. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಟಾರ್ಗೆಟ್ ಮಾಡಲಾಗಿದೆ. ಇದುವರೆಗೂ ದುಬೈ ಸ್ವಲ್ಪ ಸೇಫ್ ಅಂತ ಹೇಳಲಾಗ್ತಾ ಇತ್ತು. ಈಗ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ನ ಆತ್ಮಾಹುತಿ ಡ್ರೋನ್ ದಾಳಿ ಮಾಡಿದೆ. ವಿಮಾನ ನಿಲ್ದಾಣದ ತೈಲ ಟ್ಯಾಂಕರ್ಗಳನ್ನು ಉಡೀಸ್ ಮಾಡಲಾಗಿದೆ. ತೈಲ ಟ್ಯಾಂಕರ್ಗಳನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡಲಾಗಿದೆ. ಡ್ರೋನ್ ದಾಳಿಗೆ ದುಬೈನ ತೈಲ ಟ್ಯಾಂಕರ್ಗಳು ಹೊತ್ತಿ ಉರಿದಿವೆ. ಇರಾನ್ ದುಬೈ ವಿಮಾನ ನಿಲ್ದಾಣ, ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ. ಒಂದು ರೀತಿ ಸತತ ಯುದ್ಧದಿಂದಾಗಿ ಹತಾಶೆಗೊಂಡಿರ್ತಕ್ಕಂಥ ಖಮೇನಿ ಸಾವಿನಿಂದಾಗಿ ಹತಾಶೆಗೊಂಡಿರ್ತಕ್ಕಂಥ ಇರಾನ್ ಸಿಕ್ಕಲ್ಲಿ ದಾಳಿ ಮಾಡ್ತಾ ಇದೆ. ದುಬೈ ಯಾವುದೇ ರೀತಿಯಲ್ಲಿ ನೇರವಾಗಿ ಇರಾನ್ ವಿರುದ್ಧ ದ್ವೇಷ ಇಲ್ಲ. ಅವರು ಎಷ್ಟೊಂದು ಸರಿ ಇರಾನ್ಗೆ ಸಪೋರ್ಟೇ ಮಾಡಿರೋದು, ಆದರೂ ಕೂಡ ಮಾಡಿದ್ದಾರೆ. ದುಬೈ ವಿರುದ್ಧ 17ನೇ ದಿನ, ಅಂದ್ರೆ ಇದು ಅಮೆರಿಕ ಇಸ್ರೇಲ್ ವಿರುದ್ಧ ಯುದ್ಧ. ಆದರೆ ದುಬೈ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಏಕಕಾಲಕ್ಕೆ ಡಜನ್ ಗಟ್ಟಲೆ ಡ್ರೋನ್ಗಳ ಮೂಲಕ ದಾಳಿ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಯುದ್ಧದ ಡ್ರೋನ್ಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದೆ ಇರಾನ್. 37ಕ್ಕೂ ಹೆಚ್ಚು ಡ್ರೋನ್ಗಳನ್ನು ದುಬೈ ಹೊಡೆದುರುಳಿಸಿದೆ. ಆದರೂ ಕೂಡ ಒಂದಷ್ಟು ಡ್ರೋನ್ಗಳು ದುಬೈಗೆ ಹಾನಿ ಮಾಡ್ತಾ ಇದ್ದಾವೆ. ತನ್ನ ನೆರೆಹೊರೆಯ ದೇಶಗಳು ದುಬೈ, ಬಹ್ರೇನ್, ಕತಾರ್, ಕುವೈತ್ ಈ ಎಲ್ಲಾ ದೇಶಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕಕ್ಕೆ ಇವು ಸಹಾಯ ಮಾಡ್ತಾ ಇದ್ದಾವೆ, ಸೇನಾ ನೆಲೆಗಳನ್ನ ಸ್ಥಾಪಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಅಂತ ಆ ಒಂದು ಕೋಪದಿಂದಾಗಿ ಇರಾನ್ ತನ್ನ ಸುತ್ತಮುತ್ತಲಿನ ದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ. ಇದೀಗ ದುಬೈ ಏರ್ಪೋರ್ಟ್, ನೀವು ನೋಡ್ತಾ ಇರುವಂತದ್ದು ದುಬೈ ಏರ್ಪೋರ್ಟ್ನ ತೈಲ ಟ್ಯಾಂಕರ್ಗಳಿಗೆ ಯಾವ ರೀತಿಯಲ್ಲಿ ಡ್ರೋನ್ ದಾಳಿ ಮಾಡಿ ಬೆಂಕಿ ಹೊತ್ತಿಸಲಾಗಿದೆ ಅನ್ನುವಂಥದ್ದು. ಸೊ ದುಬೈ ಏರ್ಪೋರ್ಟ್ ಮೋಸ್ಟ್ ಪ್ರಾಬಬ್ಲಿ ಕ್ಲೋಸ್ ಆಗತ್ತೆ. ಇನ್ನೊಂದು ಸ್ವಲ್ಪ ದಿನ ಆಪರೇಟ್ ಮಾಡಕ್ಕಾಗಲ್ಲ. ಅದೃಷ್ಟ ಅಂತಂದ್ರೆ ನಾವು ನಮ್ಮ ಕನ್ನಡಿಗರು ಯಾರ್ಯಾರಿದ್ದಾರೆ ಅಲ್ಲಿ ಅವ್ರನ್ನೆಲ್ಲ ಸೇಫ್ ಆಗಿ ಎವ್ಯಾಕ್ಯುಯೇಟ್ ಮಾಡಿ ಕರ್ಕೊಂಡ್ ಬಂದಾಗಿದೆ. ಭಾರತೀಯರನ್ನ ಸಾಕಷ್ಟು ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀವಿ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಯಾವುದೇ ತರಹದ ವಿಮಾನ ಹಾರೋದಿಲ್ಲ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ್ ಆಗಿದೆ.
ಕೊಲ್ಲಿ ಕದನದಲ್ಲಿ ದುಬೈ ವಿರುದ್ಧ ತಿರುಗಿ ಬಿದ್ದಿದೆ ಇರಾನ್. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಟಾರ್ಗೆಟ್ ಮಾಡಲಾಗಿದೆ. ಇದುವರೆಗೂ ದುಬೈ ಸ್ವಲ್ಪ ಸೇಫ್ ಅಂತ ಹೇಳಲಾಗ್ತಾ ಇತ್ತು. ಈಗ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ನ ಆತ್ಮಾಹುತಿ ಡ್ರೋನ್ ದಾಳಿ ಮಾಡಿದೆ. ವಿಮಾನ ನಿಲ್ದಾಣದ ತೈಲ ಟ್ಯಾಂಕರ್ಗಳನ್ನು ಉಡೀಸ್ ಮಾಡಲಾಗಿದೆ. ತೈಲ ಟ್ಯಾಂಕರ್ಗಳನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡಲಾಗಿದೆ. ಡ್ರೋನ್ ದಾಳಿಗೆ ದುಬೈನ ತೈಲ ಟ್ಯಾಂಕರ್ಗಳು ಹೊತ್ತಿ ಉರಿದಿವೆ. ಇರಾನ್ ದುಬೈ ವಿಮಾನ ನಿಲ್ದಾಣ, ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ. ಒಂದು ರೀತಿ ಸತತ ಯುದ್ಧದಿಂದಾಗಿ ಹತಾಶೆಗೊಂಡಿರ್ತಕ್ಕಂಥ ಖೊಮೆನೈ ಸಾವಿನಿಂದಾಗಿ ಹತಾಶೆಗೊಂಡಿರ್ತಕ್ಕಂಥ ಇರಾನ್ ಸಿಕ್ಕಲ್ಲಿ ದಾಳಿ ಮಾಡ್ತಾ ಇದೆ. ದುಬೈ ಯಾವುದೇ ರೀತಿಯಲ್ಲಿ ನೇರವಾಗಿ ಇರಾನ್ ವಿರುದ್ಧ ದ್ವೇಷ ಇಲ್ಲ. ಅವರು ಎಷ್ಟೊಂದು ಸರಿ ಇರಾನ್ಗೆ ಸಪೋರ್ಟೇ ಮಾಡಿರೋದು, ಆದರೂ ಕೂಡ ಮಾಡಿದ್ದಾರೆ. ದುಬೈ ವಿರುದ್ಧ 17ನೇ ದಿನ, ಅಂದ್ರೆ ಇದು ಅಮೆರಿಕ ಇಸ್ರೇಲ್ ವಿರುದ್ಧ ಯುದ್ಧ. ಆದರೆ ದುಬೈ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಏಕಕಾಲಕ್ಕೆ ಡಜನ್ ಗಟ್ಟಲೆ ಡ್ರೋನ್ಗಳ ಮೂಲಕ ದಾಳಿ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಯುದ್ಧದ ಡ್ರೋನ್ಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದೆ ಇರಾನ್. 37ಕ್ಕೂ ಹೆಚ್ಚು ಡ್ರೋನ್ಗಳನ್ನು ದುಬೈ ಹೊಡೆದುರುಳಿಸಿದೆ. ಆದರೂ ಕೂಡ ಒಂದಷ್ಟು ಡ್ರೋನ್ಗಳು ದುಬೈಗೆ ಹಾನಿ ಮಾಡ್ತಾ ಇದ್ದಾವೆ. ತನ್ನ ನೆರೆಹೊರೆಯ ದೇಶಗಳು ದುಬೈ, ಬಹ್ರೇನ್, ಕತಾರ್, ಕುವೈತ್ ಈ ಎಲ್ಲಾ ದೇಶಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕಕ್ಕೆ ಇವು ಸಹಾಯ ಮಾಡ್ತಾ ಇದ್ದಾವೆ, ಸೇನಾ ನೆಲೆಗಳನ್ನ ಸ್ಥಾಪಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಅಂತ ಆ ಒಂದು ಕೋಪದಿಂದಾಗಿ ಇರಾನ್ ತನ್ನ ಸುತ್ತಮುತ್ತಲಿನ ದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ. ಇದೀಗ ದುಬೈ ಏರ್ಪೋರ್ಟ್, ನೀವು ನೋಡ್ತಾ ಇರುವಂತದ್ದು ದುಬೈ ಏರ್ಪೋರ್ಟ್ನ ತೈಲ ಟ್ಯಾಂಕರ್ಗಳಿಗೆ ಯಾವ ರೀತಿಯಲ್ಲಿ ಡ್ರೋನ್ ದಾಳಿ ಮಾಡಿ ಬೆಂಕಿ ಹೊತ್ತಿಸಲಾಗಿದೆ ಅನ್ನುವಂಥದ್ದು. ಸೊ ದುಬೈ ಏರ್ಪೋರ್ಟ್ ಮೋಸ್ಟ್ ಪ್ರಾಬಬ್ಲಿ ಕ್ಲೋಸ್ ಆಗತ್ತೆ. ಇನ್ನೊಂದು ಸ್ವಲ್ಪ ದಿನ ಆಪರೇಟ್ ಮಾಡಕ್ಕಾಗಲ್ಲ. ಅದೃಷ್ಟ ಅಂತಂದ್ರೆ ನಾವು ನಮ್ಮ ಕನ್ನಡಿಗರು ಯಾರ್ಯಾರಿದ್ದಾರೆ ಅಲ್ಲಿ ಅವ್ರನ್ನೆಲ್ಲ ಸೇಫ್ ಆಗಿ ಎವ್ಯಾಕ್ಯುಯೇಟ್ ಮಾಡಿ ಕರ್ಕೊಂಡ್ ಬಂದಾಗಿದೆ. ಭಾರತೀಯರನ್ನ ಸಾಕಷ್ಟು ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀವಿ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಯಾವುದೇ ತರಹದ ವಿಮಾನ ಹಾರೋದಿಲ್ಲ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ್ ಆಗಿದೆ. ಕೊಲ್ಲಿ ಕದನದಲ್ಲಿ ದುಬೈ ವಿರುದ್ಧ ತಿರುಗಿ ಬಿದ್ದಿದೆ ಇರಾನ್. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಟಾರ್ಗೆಟ್ ಮಾಡಲಾಗಿದೆ. ಇದುವರೆಗೂ ದುಬೈ ಸ್ವಲ್ಪ ಸೇಫ್ ಅಂತ ಹೇಳಲಾಗ್ತಾ ಇತ್ತು. ಈಗ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ನ ಆತ್ಮಾಹುತಿ ಡ್ರೋನ್ ದಾಳಿ ಮಾಡಿದೆ. ವಿಮಾನ ನಿಲ್ದಾಣದ ತೈಲ ಟ್ಯಾಂಕರ್ಗಳನ್ನು ಉಡೀಸ್ ಮಾಡಲಾಗಿದೆ. ತೈಲ ಟ್ಯಾಂಕರ್ಗಳನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡಲಾಗಿದೆ. ಡ್ರೋನ್ ದಾಳಿಗೆ ದುಬೈನ ತೈಲ ಟ್ಯಾಂಕರ್ಗಳು ಹೊತ್ತಿ ಉರಿದಿವೆ. ಇರಾನ್ ದುಬೈ ವಿಮಾನ ನಿಲ್ದಾಣ, ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ. ಒಂದು ರೀತಿ ಸತತ ಯುದ್ಧದಿಂದಾಗಿ ಹತಾಶೆಗೊಂಡಿರ್ತಕ್ಕಂಥ ಖೊಮೆನೈ ಸಾವಿನಿಂದಾಗಿ ಹತಾಶೆಗೊಂಡಿರ್ತಕ್ಕಂಥ ಇರಾನ್ ಸಿಕ್ಕಲ್ಲಿ ದಾಳಿ ಮಾಡ್ತಾ ಇದೆ. ದುಬೈ ಯಾವುದೇ ರೀತಿಯಲ್ಲಿ ನೇರವಾಗಿ ಇರಾನ್ ವಿರುದ್ಧ ದ್ವೇಷ ಇಲ್ಲ. ಅವರು ಎಷ್ಟೊಂದು ಸರಿ ಇರಾನ್ಗೆ ಸಪೋರ್ಟೇ ಮಾಡಿರೋದು, ಆದರೂ ಕೂಡ ಮಾಡಿದ್ದಾರೆ. ದುಬೈ ವಿರುದ್ಧ 17ನೇ ದಿನ, ಅಂದ್ರೆ ಇದು ಅಮೆರಿಕ ಇಸ್ರೇಲ್ ವಿರುದ್ಧ ಯುದ್ಧ. ಆದರೆ ದುಬೈ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಏಕಕಾಲಕ್ಕೆ ಡಜನ್ ಗಟ್ಟಲೆ ಡ್ರೋನ್ಗಳ ಮೂಲಕ ದಾಳಿ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಯುದ್ಧದ ಡ್ರೋನ್ಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದೆ ಇರಾನ್. 37ಕ್ಕೂ ಹೆಚ್ಚು ಡ್ರೋನ್ಗಳನ್ನು ದುಬೈ ಹೊಡೆದುರುಳಿಸಿದೆ. ಆದರೂ ಕೂಡ ಒಂದಷ್ಟು ಡ್ರೋನ್ಗಳು ದುಬೈಗೆ ಹಾನಿ ಮಾಡ್ತಾ ಇದ್ದಾವೆ. ತನ್ನ ನೆರೆಹೊರೆಯ ದೇಶಗಳು ದುಬೈ, ಬಹ್ರೇನ್, ಕತಾರ್, ಕುವೈತ್ ಈ ಎಲ್ಲಾ ದೇಶಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕಕ್ಕೆ ಇವು ಸಹಾಯ ಮಾಡ್ತಾ ಇದ್ದಾವೆ, ಸೇನಾ ನೆಲೆಗಳನ್ನ ಸ್ಥಾಪಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಅಂತ ಆ ಒಂದು ಕೋಪದಿಂದಾಗಿ ಇರಾನ್ ತನ್ನ ಸುತ್ತಮುತ್ತಲಿನ ದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ. ಇದೀಗ ದುಬೈ ಏರ್ಪೋರ್ಟ್, ನೀವು ನೋಡ್ತಾ ಇರುವಂತದ್ದು ದುಬೈ ಏರ್ಪೋರ್ಟ್ನ ತೈಲ ಟ್ಯಾಂಕರ್ಗಳಿಗೆ ಯಾವ ರೀತಿಯಲ್ಲಿ ಡ್ರೋನ್ ದಾಳಿ ಮಾಡಿ ಬೆಂಕಿ ಹೊತ್ತಿಸಲಾಗಿದೆ ಅನ್ನುವಂಥದ್ದು. ಸೊ ದುಬೈ ಏರ್ಪೋರ್ಟ್ ಮೋಸ್ಟ್ ಪ್ರಾಬಬ್ಲಿ ಕ್ಲೋಸ್ ಆಗತ್ತೆ. ಇನ್ನೊಂದು ಸ್ವಲ್ಪ ದಿನ ಆಪರೇಟ್ ಮಾಡಕ್ಕಾಗಲ್ಲ. ಅದೃಷ್ಟ ಅಂತಂದ್ರೆ ನಾವು ನಮ್ಮ ಕನ್ನಡಿಗರು ಯಾರ್ಯಾರಿದ್ದಾರೆ ಅಲ್ಲಿ ಅವ್ರನ್ನೆಲ್ಲ ಸೇಫ್ ಆಗಿ ಎವ್ಯಾಕ್ಯುಯೇಟ್ ಮಾಡಿ ಕರ್ಕೊಂಡ್ ಬಂದಾಗಿದೆ. ಭಾರತೀಯರನ್ನ ಸಾಕಷ್ಟು ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀವಿ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಯಾವುದೇ ತರಹದ ವಿಮಾನ ಹಾರೋದಿಲ್ಲ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ್ ಆಗಿದೆ.